ನನ್ನ ಒತ್ತಾಯನೂ ಕೂಡ ಯಾರು ಬಿ ಪಿ ಎಲ್ ಕಾರ್ಡ್ ಅದ ಹೋಲ್ಡರ್ಸ್ ಅದಾರ ಬಿ ಪಿ ಎಲ್ ಕಾರ್ಡ್ ಅದಾರಲ್ಲ ಆ ಬಿ ಪಿ ಎಲ್ ಕಾರ್ಡ್ಸ್ ಇದಾರ ಅವ್ರಿಗೆ ತೊಗೋಬೇಕು ಶ್ರೀಮಂತರು ಯಾಕೆ ತೊಗೋಬೇಕು ಬಿ ಜೆ ಪಿ ಶ್ರೀಮಂತ ತೊಗೊಂತಾರೆ ಏನು ವಿಜೇಂದ್ರ ಅವ್ರು ಬೇಕಂತ ಅಶೋಕ್ ಅವ್ರು ಬೇಕಂತ ಮೊದಲು ಎಲ್ಲರಿಗೂ ಅಂತ ಹೇಳಿದ್ರು ಈಗ ಆಯಿತು ಹಾಗೆ ಹೇಳಿರ್ಬೋದು ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಹಣ ಇವತ್ತು ಹೊಸ ಶ್ರೀಮಂತರು ಯಾಕು ಬಸವಣ್ಣವ್ರು ಹೇಳಿಲ್ಲನು ಉಳ್ಳವರು ಶಿವಾಲಯ ಕಟ್ಟುವರಯ್ಯ ಅಂತೇಳಿ ಹಂಗೆ ಬಡವ್ರು ತೊಗೋಬೇಕು ಅದರಲ್ಲಿ ಉಳ್ಳವ್ರು ತೊಗೋಬಾರ್ದು ನೀವೇ ಹುಡುಕಾಡಿ ಯಾವ ಶ್ರೀಮಂತರು ಇದ್ದಾರೆ ಅವ್ರು ಕಟ್ ಮಾಡ್ತೀರಾ ಅಥವಾ ಅಥವಾ ನೋಡಿ ಅವರಾಗಿ ಬಿಟ್ಕೊಡೋದು ಒಳ್ಳೆಯದು ಅಥವಾ ನೋಡು ನಮ್ಮ ವೈಯಕ್ತಿಕ ಅಭಿಪ್ರಾಯ ಯಾವ ಬಿ ಪಿ ಎಲ್ ಕಾರ್ಡ್ಸ್ ಇದ್ದಾರೋ ಬಿ ಪಿ ಎಲ್ ಕಾರ್ಡ್ಸ್ಗೆ ಅಷ್ಟೇ ಕೊಡಲಿ ಅಂತೇಳಿ ನಮ್ಮದು ಇದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ನಂದು ವೈಯಕ್ತಿಕ ಪ್ಯೂರ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವ್ರು ಬಿಟ್ಟು ಉಳಿದವ್ರು ತೊಗೊಳ್ಬಾರ್ದು ಕೊಡಬಾರ್ದು ಸರ್ಕಾರನೂ ಕೂಡ ಅಲ್ಲ ಆ ರೀತಿ ಯಾರು ಬಿಟ್ಟು ಕೊಡಲಿಲ್ಲ ಅಂದರೆ ನೀವು ರಾಜ್ಯ ಸರ್ಕಾರದಿಂದ ಅಂತ ಕಟಪ್ ಮಾಡ್ತೀರ ನನ್ನ ವೈಯಕ್ತಿಕ ಭಾವನೆಯನ್ನು ಹೇಳಿದ್ದೀನಿ ರಾಜ್ಯ ಸರ್ಕಾರದಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ ಏನು ರಾಜ್ಯ ಸರ್ಕಾರ ಮುಂದೆ ಅಂತ ಯಾವುದೂ ಪ್ರಸ್ತಾವನೆ ಇಲ್ಲ ಅದು ನನ್ನ ವೈಯಕ್ತಿಕ ಶ್ರೀಮಂತರು ತೊಗೋಬಾರ್ದು ಎಂ ಬಿ ಪಾಟೀಲ್ ತೊಗೋಬಾರ್ದು ಆಮೇಲೆ ಇದನ್ನು ಕೇವಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಎಲ್ಲ ಅವ್ರಿಗೆ ಇದು ಮಾಡಬೇಕು ಅವ್ರಿಗೆ ಅನುಕೂಲ ಆಗುತ್ತೆ ಹಾಂ ಅವ್ರಿಗೆ ಅವ್ರಿಗೆ ಅನುಕೂಲ ಶ್ರೀಮಂತರಿಗೆ ಯಾಕೆ ಬೇಕೀಗ ನನಗೆ ಬೇಕಾಗಿದೆ ನನಗೆ 2,500 ರೂಪಾಯಿ ಬೇಕಾನಾ ನನಗೆ ಬೇಕಾನಾ ಬಿ ಪಿ ಎಲ್ ಮಾನದಂಡ ಅಂದರೆ ಬಿ ಪಿ ಎಲ್ ಏನ ಬಿ ಪಿ ಎಲ್ ಮಾನದಂಡ ಇದೆ ನೋಡೋಣ ಅದ್ರ ಏನು ಚಿಂತೆ ಇದು ಇದು ನನ್ನ ವೈಯಕ್ತಿಕ ಅಂತ ಹೇಳಿದ್ದೀನಿ ಮತ್ತು ನೀವು ಎಲ್ಲರೂ ನೀವು ಹೇಳಿದಿರಿ ಸರ್ಕಾರದಲ್ಲ ಇದು ನನ್ನ ವೈಯಕ್ತಿಕ ನಾನು ಎಂ ಬಿ ಪಾಟೀಲ್ ತೊಗೋಬಾರ್ದು ಅಂತ ಹೇಳಿ ನಂದು ವೈಯಕ್ತಿಕ ಹೇಳಿದ್ದೀನಿ ನಾನು ಅಲ್ಲ ಅಂದರೆ ಎ ಪಿ ಎಲ್ನಲ್ಲೂ ಕೆಲ ಬಡವರೆಲ್ಲ ಇರ್ತಾರೆ ಅದೆಲ್ಲ ಅದು ನೋಡಿ ನಿರ್ಧಾರ ಮಾಡಬೇಕು ಒಟ್ಟು ಬಡವ್ರಿಗೆ ಸಿಗಬೇಕು ಶ್ರೀಮಂತರು ಎಂ ಬಿ ಪಾಟೀಲ್ ಸಿಗಬಾರ್ದು ಸರ್ ಕನ್ನಡ ಶ್ರೀಗಳಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ಅವ್ರ ಪರವಾಗಿ ನೋಡು ಒಂದು ಹೇಳ್ತೇನೆ ಇದು ಅಮೇರಿಕಾ ಟ್ರಂಪ್ ಅವರು ಈ ಜಾಗತಿಕ ಏನು ರಾಷ್ಟ್ರಗಳಿದ್ದಾವೆ ಆ ರಾಷ್ಟ್ರ ಒಬ್ಬ ಅಧ್ಯಕ್ಷನೇ ಎತ್ಕೊಂಡು ಹೋಗುವಂಥದ್ದು ಆಮೇಲೆ ಇನ್ನೊಬ್ಬರನ್ನ ಹತ್ಯೆ ಮಾಡುವಂಥದ್ದು ಇದು ವ್ಯವಸ್ಥೆ ಸರಿಯಾದದ್ದಲ್ಲ ಇದು ಆಯಾ ರಾಷ್ಟ್ರಗಳು ಇವತ್ತು ಮಾಡಿದಾರೆ ನಾಳೆ ನಮಗೆ ಮಾಡ್ತಾರೆ ಇದು ಪದ್ಧತಿ ಸರಿಯಲ್ಲ ಇವತ್ತು ಸಹ ಟ್ರಂಪ್ ಅವ್ರು ಏನು ಮಾಡ್ತಾ ಇದ್ದಾರೆ ಈಗ ಒಬ್ಬ ಅಧ್ಯಕ್ಷರನ್ನ ಎತ್ಕೊಂಡು ಹೋದರು ಇನ್ನೊಬ್ಬರನ್ನ ಹೋಗಿ ಹತ್ಯೆ ಮಾಡಿದರು ಅವರ ಸ್ವಾಯತ್ತೆ ಇದರಲ್ಲಿ ಇವತ್ತು ಸಹ ಇವರು ಕೈ ಹಾಕುವಂಥದ್ದು ಈ ರೀತಿ ಇದು ಸರಿಯಾದ ಧೋರಣೆ ಅಲ್ಲ ಇದಕ್ಕೆ ನಾವು ಬೆಂಬಲ ಕೊಟ್ಟರೆ ನಾಳೆ ನಮಗೂ ಇಂಥದ್ದಾಗ್ತದೆ ಹಾಂ ಇದು ಒಂದು ದಿವಸ ನಮ್ಮಲ್ಲೇನು ಮಾಡ್ತಾರೆ ಇದನ್ನು ಈಗ ಪಾಕಿಸ್ತಾನ ಅಲ್ಲಿಯೇ ಅದು ಅಂತೇಳಿ ಜಾಗತಿಕ ಎಲ್ಲ ನಾಯಕರ ಜೊತೆ ಚರ್ಚೆ ಮಾಡಿಕೊಂಡು ಇಂಥವು ಏನಿದ್ರೆ ಸೌಹಾರ್ದತ್ವವಾಗಿ ಬಗೆಹರಿಸ್ಕೊಳ್ಬೇಕು ಇನ್ನೇ ವಿಚಾರಗಳು ಅದನ್ನು ಬಿಟ್ಟು ನಾವು ಯಾವುದಾದ್ರು ಒಬ್ಬರನ್ನ ಸರ್ಕಾರ ಅಲ್ಲಿ ಆ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿನೋ ಅಧ್ಯಕ್ಷನ ಎತ್ಕೊಂಡು ಹೋಗ್ತೀನಿ ಮತ್ತೊಬ್ಬರನ್ನ ಹತ್ಯೆ ಮಾಡ್ತೀನಿ ಇದೆಲ್ಲನೂ ಸರಿಯಾದದಲ್ಲ